ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ಸೋತ ಮೇಲೆ ಅದೊಬ್ಬ ಲೆಜೆಂಡರಿ ಆಟಗಾರ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ನಲ್ಲಿದ್ದಾರೆ. ಆತ ಇದ್ದಿದ್ರೆ ಸೋಲೋ ಮಾತೇ ಇರಲಿಲ್ಲ ಅಂತಿದ್ದಾರೆ ಅಭಿಮಾನಿಗಳು. ಈ ಹಿಂದಿನ ರೆಕಾರ್ಡ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಆಲ್ರೆಡಿ ಯಾರವರು, ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನೋದನ್ನ ನೀವು ಗೆಸ್ ಮಾಡೇ ಇರ್ತೀರಿ. ಎಸ್, ಒನ್ ಅಂಡ್ ಓನ್ಲಿ ಚೇಸ್ ಮಾಸ್ಟರ್, ರನ್ ಮೆಷಿನ್, ಕ್ರಿಕೆಟ್ ಲೋಕದ ಕಿಂಗ್ ವಿರಾಟ್ ಕೊಹ್ಲಿ. ಚೇಸಿಂಗ್ ಅಂತ ಬಂದಾಗ ಅಕ್ಷರಶಃ ರನ್ ರಾಕ್ಷಸ ಆಗ್ತಾ ಇದ್ದಂತ ಕೊಹ್ಲಿ ಸಿಂಗಲ್ ಆಗಿ ನಿಂತು ಪಂದ್ಯಗಳನ್ನ ಗೆಲ್ಲಿಸ್ತಿದ್ರು. ಅದೆಷ್ಟು ಬಾರಿ ಭಾರತಕ್ಕೆ ದಾಖಲೆಯ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಯಾಕೆ ಕೊಹ್ಲಿ ಅವರನ್ನ ಭಾರತ ತಂಡ ಮಿಸ್ ಮಾಡಿಕೊಳ್ತಾ ಇದೆ? ಅಭಿಮಾನಿಗಳು ಹೇಳೋದೇನು? ಈ ಬಗೆಗಿನ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೂ ಕೂಡ ತಪ್ಪಿಲ್ಲ. ಆವತ್ತು ಕೊಹ್ಲಿ ಟೆಸ್ಟ್ ಫಾರ್ಮೆಟ್ಗೆ ಗುಡ್ ಬೈ ಹೇಳಿದಾಗ ಜಸ್ಪ್ರೀತ್ ಬುಮ್ರಾ ಒಂದು ಮಾತನ್ನು ಹೇಳಿದ್ರು, ಕೊಹ್ಲಿಗೆ ಕ್ರಿಕೆಟ್ ಬೇಡದೇ ಇರಬಹುದು, ಆದರೆ ನಮಗೆ ಬೇಕು ಅಂತ. ಬುಮ್ರಾ ಹೇಳಿದಂತ ಮಾತು ನಿಜವಾಗಿದೆ. ಸೌತ್ ಆಫ್ರಿಕಾ ವಿರುದ್ಧ ಟಾರ್ಗೆಟ್ ಚೇಸ್ ಮಾಡೋಕೆ ಆಗದೆ ಭಾರತ ಪಲ್ಟಿ ಹೊಡೆದಿದೆ. ಭಾರತದ ಹೀನಾಯ ಸೋಲಿನ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಫುಲ್ ಟ್ರೆಂಡಿಂಗ್ನಲ್ಲಿದ್ದಾರೆ. ಭಾರತದ ಸೋಲಿನ ಬೆನ್ನಲ್ಲೇ ಕೊಹ್ಲಿ ನೆನಪಿಸಿಕೊಂಡ ಫ್ಯಾನ್ಸ್. ಅಹಮದಾಬಾದ್ನಲ್ಲಿ ನಡೆದ ಸೂಪರ್ 8 ಪಂದ್ಯದಲ್ಲಿ ಭಾರತ ಚೇಸಿಂಗ್ ಇಳಿದಾಗ ಅಟ್ಲೀಸ್ಟ್ ಒಬ್ಬ ಬ್ಯಾಟರ್ ಆಡಿದ್ರು ಕೂಡ ಸೆಟಲ್ ಆಗಿದ್ರು ಅಥವಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ರು ಸಾಕಿತ್ತು. ಆದರೆ ಯಾರಿಂದಲೂ ಕೂಡ ಬರಲಿಲ್ಲ. ಶಿವಮ್ ದುಬೆ ಅವರನ್ನ ಬಿಟ್ರೆ ಉಳಿದವರೆಲ್ಲ ಬಿಲೋ 20ಯಲ್ಲೇ ಪಲ್ಟಿ ಹೊಡೆದಿದ್ರು. ಇಂಥ ಟೈಮಲ್ಲಿ ಅಭಿಮಾನಿಗಳಿಗೆ ನೆನಪಾಗಿದ್ದೇ ಕಿಂಗ್ ವಿರಾಟ್ ಕೊಹ್ಲಿ. ಚೇಸಿಂಗ್ ಟೈಮಲ್ಲಿ ಕೊಹ್ಲಿ ಆಡ್ತಿದ್ದಂಥ ಆಟ ನಿಜಕ್ಕೂ ಅತ್ಯದ್ಭುತ. T20 ವಿಶ್ವಕಪ್ನ ಇತಿಹಾಸದಲ್ಲಿ ಭಾರತ 150+ ರನ್ಗಳನ್ನ ಗುರಿಯಾಗಿ ಯಶಸ್ವಿಯಾಗಿ ಬೆನ್ನಟ್ಟಿ ಗೆದ್ದಿರೋದು ಕೇವಲ 3 ಸಲ ಮಾತ್ರ. ಈ 3 ಪಂದ್ಯಗಳಲ್ಲೂ ಏಕಾಂಗಿಯಾಗಿ ನಿಂತು ಗೆಲ್ಲಿಸಿದ್ದು ಇದೇ ವಿರಾಟ್ ಕೊಹ್ಲಿ. ಯಾವಾಗೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ T20 ವಿಶ್ವಕಪ್ ಅಂತ ಬಂದಾಗ 150+ ರನ್ಗಳನ್ನ ಚೇಸ್ ಮಾಡಿ ಗೆದ್ದಿದ್ದು 2014ರಲ್ಲಿ. ಶೇರೆ ಬಾಂಗ್ಲಾ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದಿದ್ದ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ನೀಡಿದ್ದಂಥ 173 ರನ್ಗಳನ್ನ ಟೀಂ ಇಂಡಿಯಾ ಚೇಸ್ ಮಾಡಿ ಗೆದ್ದಿತ್ತು. ಈ ಗೆಲುವಿನ ರೂವಾರಿಯೇ ಕಿಂಗ್ ವಿರಾಟ್ ಕೊಹ್ಲಿ. 44 ಎಸೆತಗಳಲ್ಲಿ ಅಜೇಯ 77 ರನ್ಗಳನ್ನ ಬಾರಿಸಿದ್ರು. ಆನಂತರ ಭಾರತಕ್ಕೆ 2ನೇ ಬಾರಿ ಈ ಗೆಲುವನ್ನ ತಂದುಕೊಟ್ಟಿದ್ದು 2016ರಲ್ಲಿ. ಆಸ್ಟ್ರೇಲಿಯಾ ನೀಡಿದಂಥ 161 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂಥ ಭಾರತ ಆ ಪಂದ್ಯವನ್ನ ಗೆದ್ದಿತ್ತು. ಆ ಮ್ಯಾಚಲ್ಲಿ ಕೊಹ್ಲಿ 51 ಎಸೆತಗಳಲ್ಲಿ ಅಜೇಯ 87 ರನ್ ಬಾರಿಸಿದ್ರು. ನೆಕ್ಸ್ಟ್ 2022ರಲ್ಲಿ 3ನೇ ಬಾರಿ ಭಾರತ ಗೆದ್ದಿದ್ದು ಕೂಡ ಇದೇ ವಿರಾಟ್ ಕೊಹ್ಲಿ ಅವರಿಂದ. ಅದು ಕೂಡ ಪಾಕಿಸ್ತಾನ ವಿರುದ್ಧ. ಪಾಕಿಸ್ತಾನ ತಂಡ ನೀಡಿದಂಥ 160 ರನ್ಗಳ ಗುರಿ ಬೆನ್ನಟ್ಟಿದಂಥ ಭಾರತದ ಪರ ಏಕಾಂಗಿ ಹೋರಾಟ ನಡೆಸಿದ್ರು. 53 ಎಸೆತಗಳಲ್ಲಿ ಅಜೇಯ 87 ರನ್ ಬಾರಿಸಿ ಭಾರತ ತಂಡಕ್ಕೆ 4 ವಿಕೆಟ್ಗಳ ಭರ್ಜರಿ ಗೆಲುವನ್ನ ತಂದುಕೊಟ್ಟಿದ್ರು. ಹಾಗೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇವರು 3 ಪಂದ್ಯಗಳಲ್ಲೂ ಕೂಡ ವಿಕೆಟ್ ಅನ್ನ ಒಪ್ಪಿಸಿಲ್ಲ, ಅಂದ್ರೆ ನಾಟ್ ಔಟ್ ಆಗಿ ಪಂದ್ಯವನ್ನ ಗೆಲ್ಲಿಸಿದ್ದಾರೆ. ಅಂಡ್ 3 ಪಂದ್ಯಗಳಲ್ಲೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಇದೇ ಬ್ಯಾಟಿಂಗ್ ಶಕ್ತಿಯಿಂದಲೇ ಇವತ್ತು ಅವರನ್ನ ಕೋಟ್ಯಂತರ ಜನ ರೋಲ್ ಮಾಡೆಲ್ ಆಗಿ ಅನ್ಕೊಂಡಿದ್ದಾರೆ. ಆಟ ಆಡೋದು ಮುಖ್ಯ ಅಲ್ಲ, ಆದ್ರೆ ಕ್ರೂಷಿಯಲ್ ಟೈಮ್ ಅಥವಾ ಬಿಗ್ ಸ್ಟೇಜ್ ಅಂತ ಬಂದಾಗ ನಾನಿದ್ದೇನೆ ತಂಡಕ್ಕೆ ಅಂತ ನಿಂತು ಗೆಲ್ಲಿಸೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ಈಗ ಟೀಮ್ ಇಂಡಿಯಾದ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಎಲ್ಲರೂ ಕೂಡ ಬಿಗ್ ಹಿಟ್ ಅಥವಾ 6ಗಳನ್ನ ಹೊಡೆಯೋಕೆ ನೋಡ್ತಿದ್ದಾರೆ. ಆದ್ರೆ ಯಾರು ಕೂಡ ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿ ನಿಂತು ಜವಾಬ್ದಾರಿಯನ್ನ ತಗೊಳ್ಳೋಕೆ ರೆಡಿ ಇಲ್ಲ. ಹಾಗೆ ಭಾರತದ ಸ್ಕೌಟಿಂಗ್ ಟೀಮ್ ಕೂಡ IPL ಸ್ಟ್ರೈಕ್ ರೇಟ್ಗಳ ಮೇಲೆ ಪ್ಲೇಯರ್ಗಳನ್ನ ಪಿಕ್ ಮಾಡ್ತಾ ಇದೆ. ಪಂದ್ಯ ಅಥವಾ ಸಿಚುಯೇಷನ್ ಅಥವಾ ಮೈಂಡ್ ಸೆಟ್ ಮೇಲೆ ಗಮನ ಕೊಡ್ತಾ ಇಲ್ಲ. ಪ್ರಸ್ತುತ T20 ಟೀಮಲ್ಲಿ 8ನೇ ಕ್ರಮಾಂಕದವರೆಗೆ ಬ್ಯಾಟಿಂಗ್ ಡೆಪ್ತ್ ಇದೆ. ಹೀಗಿದ್ರೂ ಕೂಡ ಸೌತ್ ಆಫ್ರಿಕಾ ವಿರುದ್ಧ 18.5 ಓವರ್ಗಳಲ್ಲಿ 111 ರನ್ಗಳಿಗೆ, ಅದು ಕೂಡ ಹೋಮ್ ಪಿಚ್ನಲ್ಲಿ ಆಲ್ಔಟ್ ಆಗ್ತಾರೆ ಅಂದಾಗ ಪ್ರಶ್ನೆಗಳು ಹಾಗೆ ಟೀಕೆಗಳು ಎದುರಾಗಿ ಆಗ್ತಾವೆ. ಸೊ ಮುಂದಿನ ಪಂದ್ಯಗಳಿಗೂ ಕೂಡ ಒಂದಷ್ಟು ಆತಂಕ ಶುರುವಾಗಿದೆ. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ T20 ಎರ ಮುಗ್ದಿದೆ. ಹೊಸಬರ ಜರ್ನಿ ಸ್ಟಾರ್ಟ್ ಆಗಿ ವರ್ಷವೇ ಕಳೆದಿದೆ. ಹೀಗಿದ್ರು ಈಗಲೂ ಕೂಡ ಜನ ವಿರಾಟ್ ಕೊಹ್ಲಿಯನ್ನೇ ನೆನಪು ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಅದು ವಿರಾಟ್ ಕೊಹ್ಲಿ ನಡೆದು ಬಂದಿರುವಂತ ದಾರಿಯ ಗತ್ತು, ಗಮ್ಮತ್ತು ಹಾಗೆ ತಾಕತ್ತು. ನೀವು ಕೂಡ T20ನಲ್ಲಿ ವಿರಾಟ್ ಕೊಹ್ಲಿಯನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.